SSLC ಪರೀಕ್ಷೆಗೆ ಖಾಸಗಿ ಅನುದಾನ ರಹಿತ ಪ್ರೌಢಶಾಲಾ ಶಿಕ್ಷಕರನ್ನು ಮೇಲ್ವಿಚಾರಕರಾಗಿ ನೇಮಕ ಮಾಡಿಕೊಳ್ಳದೆ ಅನುದಾನಿತ ಮತ್ತು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರನ್ನು ಮಾತ್ರ ನೇಮಕ ಮಾಡಿಕೊಂಡಿರೋದು ತಾರತಮ್ಯ ಧೋರಣೆಗೆ ಒಂದು ಸಾಕ್ಷಿ ಆಗ್ತಾ ಇದೆ. SSLC ಬೋರ್ಡ್ ಇತ್ತೀಚೆಗೆ ಭಾಳಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. 5, 8 ಮತ್ತು 9ನೇ ಪರೀಕ್ಷೆಯಲ್ಲೂ ಹೀಗೆ ಮಾಡಿದರು. SSLCಯ 3 ಬಾರಿ ಪರೀಕ್ಷೆ ಅಂತಾರೆ, ಆಮೇಲೆ PUC 3 ಬಾರಿ ಪರೀಕ್ಷೆ ಅಂತಾರೆ. ಇದು ಯಾಕೆ ಪರೀಕ್ಷೆಗಳ ಹಿಂದೆ ಬಿದ್ದಿದ್ದಾರೆ ಅನ್ನೋದು ರೂಪ್ಸ ಕರ್ನಾಟಕದ ಮೂಲ ಪ್ರಶ್ನೆ. ಅದರ ಜೊತೆಗೆ ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರನ್ನು ಕಡೆಗಣಿಸ್ತಾ ಇರೋದು ಅಥವಾ ಅನುಮಾನ ದೃಷ್ಟಿಯಲ್ಲಿ ನೋಡ್ತಾ ಇರೋದು ಇದು ನಮ್ಮನ್ನು ಮಾನಸಿಕವಾಗಿ ಭಾಳಷ್ಟು ಕುಗ್ಗಿಸ್ತಾ ಇದೆ. ಸೊ ಹಾಗಾಗಿ ನಿನ್ನೆ ನಾವು ಸಭೆ ಸೇರಿದಂಥವರು ಖಾಸಗಿ ಅನುದಾನ ರಹಿತ ಪ್ರೌಢಶಾಲಾ ಶಿಕ್ಷಕರ ಒಕ್ಕೂಟ ಮತ್ತು ಸಂಘ ನಮ್ಮ ನಿರ್ಧಾರ ಭಾಳ ಸ್ಪಷ್ಟವಾಗಿದೆ. ನಮ್ಮನ್ನು ಮೇಲ್ವಿಚಾರಕರಾಗಿ ನೇಮಕ ಮಾಡದೆ ನಮ್ಮ ಬಗ್ಗೆ ಅನುಮಾನವನ್ನು ಸೃಷ್ಟಿ ಮಾಡಿರುವಂಥದ್ದು, ನಮ್ಮನ್ನು ಕಡೆಗಣಿಸಿರುವಂಥದ್ದು, ಅದೇ ರೀತಿ ನಮಗೆ ಭಾಳಷ್ಟು ನೋವನ್ನು ಉಂಟು ಮಾಡಿದ್ದೆ. ಹಾಗಾಗಿ ವ್ಯಾಲ್ಯುವೇಷನ್ಗೂ ಸಹಿತ ನಮ್ಮನ್ನು ನೀವು ತಗೋಬೇಡಿ, ವ್ಯಾಲ್ಯುವೇಷನ್ಗೂ ಸಹಿತ ನಾವು ಬರೋದಿಲ್ಲ ಅನ್ನೋ ನಿರ್ಧಾರವನ್ನು ನಾವು ನಿನ್ನೆ ತಗೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ರೂಪ್ಸ ಕರ್ನಾಟಕ ಏನು ಶಿಕ್ಷಕರ ಸಂಘವನ್ನು ರೂಪ್ಸ ಕರ್ನಾಟಕ ಹೊಂದಿದ್ದೆ, ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟವನ್ನು ಕೂಡ ನಾವು ಹೊಂದಿದ್ದೀವಿ. ಹಾಗಾಗಿ ನಮ್ಮೆಲ್ಲ ಶಿಕ್ಷಕರು ಒಂದೇ ಮನಸ್ಸಿಂದ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣದಿಂದ ಪರೀಕ್ಷೆ ಇದಕ್ಕೆ ವ್ಯಾಲ್ಯುವೇಷನ್ಗೆ ನಾವು ಬರೋದಿಲ್ಲ, ವ್ಯಾಲ್ಯುವೇಷನನ್ನು ನಾವು ಮಾಡೋದಕ್ಕೆ ಭಾಗವಹಿಸೋದಿಲ್ಲ. ನಮ್ಮನ್ನು ಮೇಲ್ವಿಚಾರಕರಾಗಿ ನೀವು ತಗೊಳ್ತಾ ಇಲ್ಲ ಅಂತಂದರೆ ನಮ್ಮನ್ನು ಅನುಮಾನದಲ್ಲಿ ನೋಡ್ತೀರಿ ಅಂತಂದಮೇಲೆ ವ್ಯಾಲ್ಯುವೇಷನ್ಗೆ ನಮ್ಮನ್ನು ಯಾಕೆ ಕರಿತೀರಾ? ಸೊ ನೀವೇ ವ್ಯಾಲ್ಯುವೇಷನನ್ನು ಮಾಡ್ಕೊಳ್ಳಿ. ಸೊ ನಾವು ಅದನ್ನು ಬಹಿಷ್ಕಾರ ಆಗ್ತಾಯಿದ್ದೀವಿ ಅಂತೇಳಿ ತಿಳಿಸೋದಕ್ಕೆ ಇಚ್ಛಿಸ್ತೀವಿ. ಸೊ ದಯಮಾಡಿ ಈ ರೀತಿಯ ಗೊಂದಲ, ತಾರತಮ್ಯ, ಮಲತಾಯಿ ಮಕ್ಕಳ ಧೋರಣೆಯನ್ನು ತಾಳ್ತವರದಿದೆಯಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಇದು ಖಂಡಿತ ಖಂಡನೀಯ ಅಂತೇಳಿ ರೂಪ್ಸ ಕರ್ನಾಟಕ ತಿಳಿಸೋದಕ್ಕೆ ಬಯಸುತ್ತೆ. ಈ ಕುರಿತು ನಾವು ಮುಖ್ಯಮಂತ್ರಿಗಳಿಗೂ ಕೂಡ ಇವತ್ತು ಪತ್ರವನ್ನು ಬರೆದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.